10 ವರ್ಷದಿಂದ ಇದು ನಡೀತಾ ಇರುವಂಥದ್ದಕ್ಕೆ ಏನು ಎಂಡ್ ಯಾವಾಗ ಅನ್ನೋದು ನಮಗೆ ಭಾಳಷ್ಟು. ನೀನು ಒಬ್ಬನೇ ಓಡಾಡಬೇಕು, ನೀನು ಯಾರ ಜೊತೆ ಓಡಾಡಬಾರ್ದು, ನಿನ್ನ ಕೈನಲ್ಲಿ ಹತಾರು ಏನು ಇರಬಾರ್ದು ಅಂತ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು. ತಿಂಡಿಗೆ ಕತ್ತಲಿಗೆ ಹೋಟೆಲ್ಗೆ ಗಂಜಿ ಮಲ್ಪೈತೆ ಹೋಟೆಲ್ ಸಾಂಬಾರು ಒರಿ ಆಗ್ತದೆ ಎಂತ ಮೂಲೆ ಇತ್ತ ಮದ್ಮೇಲೆ ಅಂತ ಇಲ್ಲ ಮಲ್ಪ 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 ಹೇಳೋದು ಇಲ್ಲ ಅದು ಇಲ್ಲಿ ಸರಿ ಇದೆ ಅಂತ ಇಲ್ಲಿ ಸರಿ ಇದೆ ಇಲ್ಲಿ ಸ್ವಲ್ಪ ಜಾಗ ಬರಾಕ ಕನ್ನಡ ಸ್ವಲ್ಪ ಆಗ್ತದೆ ಇಲ್ಲಿ ಕಟ್ಟದ ಮದ್ಮೆ ಮಲ್ಪ ನಾಯೇ ಬನ್ನಿ ವ್ಯವಸ್ಥೆ ಕಂಡದು ಇಲ್ಲಿ ಕಟ್ಟದಾಗ ಮದ್ಮೆ ರೌಡಿ ಶೀಟರ್ ನಗಲಂಡ ಮಲ ಮಲ್ಲ ಆಗ್ತಾ ವಸೂಲಿ ಬಾಯಿನಿ ಒಂದು ಆಧಾರ ಸ್ತಂಭ ಅದಿತ್ತು ನನಗೆ ಒಳ್ಳೆ ಇದೆ ಬಲ ಮಾಡ ಬರ್ತೀನಿ ಮೂಲೆ ಮತ್ತೊಂದು ಬಟ್ಟೆಗೆ ಜಾಪ ನನಗೆ ತೂರಣ ಬಲ ಬಂದಾಗ ಅದಕ್ಕೇನೇ ಇದೆ. ಮಂಗಳೂರಿನಲ್ಲಿ ಒಂದು ದುರಂತ ಘಟನೆ ಪುನಃ ನಡೆದಿದೆ. ಇದು 10 ವರ್ಷದಿಂದ ಇದು ನಡೀತಾ ಇರುವಂಥದ್ದಕ್ಕೆ ಏನು ಎಂಡ್ ಯಾವಾಗ ಅನ್ನೋದು ನಮಗೆ ಭಾಳಷ್ಟು ಕಾಡ್ತಾ ಇರುವಂಥದ್ದು. ಸರ್ಕಾರ ಇದನ್ನು ನಿಲ್ಲಿಸ್ಬಿಡಬೇಕು. ಅದರೊಳಗೂ ಸಹ ಈ ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿರ್ತಕ್ಕಂಥದ್ರೊಳಗೆ ಅನುಮಾನ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಬರ್ತದೆ. ಅವರ ತಂದೆ ತಾಯಿ ಹೇಳುವಂಥ ಮಾತನ್ನು ಕೇಳಿದಾಗ ಈಗೊಂದು 15 ದಿವಸದಿಂದ ನೀನು ಒಬ್ಬನೇ ಓಡಾಡಬೇಕು, ನೀನು ಯಾರ ಜೊತೆ ಓಡಾಡಬಾರ್ದು, ನಿನ್ನ ಕೈನಲ್ಲಿ ಹತಾರು ಏನು ಇರಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನೋ ಒಂದು ಪ್ರಚೋದನೆ ಇದೆ ಅಂತಾಗ್ತದೆ. ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು. ಜೊತೆಯಲ್ಲಿ ಬಹಳ ಬಡವರ ಕುಟುಂಬ ಇದು. ಈಗ ಆಧಾರಕ್ಕಿದ್ದಂಥ ಮಗ ಹೊರಟೋಗಿದ್ದಾನೆ. 25 ಲಕ್ಷಗಳ ಒಂದು ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನೋಡಬೇಕು. ಇಲ್ಲಿ ಜಾತಿ ವ್ಯವಸ್ಥೆ ಯಾವುದೇ ರಾಜಕೀಯ ಮಾಡಬಾರ್ದು. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವನು ಸತ್ತ ಅಂತಂದರೆ ಅವನ ಒಳ್ಳೆ ಗುಣಗಳನ್ನು ಅಷ್ಟೇ ಹೇಳಬೇಕು ಅನ್ನೋದು ನಮ್ಮ ಭಾರತೀಯರ ಸಂಪ್ರದಾಯ. ಇಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಇಲ್ಲದೇ ಇದ್ದಂತಹ ರೌಡಿ ಶೀಟರ್ ಅನ್ನುವಂಥ ಪಟ್ಟ ಕಟ್ಟಿರುವಂಥದ್ದು ಇದು ಬಹಳಷ್ಟು ಆಘಾತಕಾರಿ ವಿಚಾರ. ಹಾಗಾಗಿ ಈ ಪೊಲೀಸ್ನವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದಕ್ಕೆ ಬೇರೆ ವ್ಯವಸ್ಥೆಯಿಂದ ನ್ಯಾಯಾಂಗ ತನಿಖೆ ಆಗಲಿ ಅಥವಾ NIA ಆಗಲಿ ಒಂದು ತನಿಖೆಯನ್ನು ಮಾಡಿ ಒಂದು ಮುಂದಕ್ಕೆ ಈ ಥರದ್ದು ಮುಂದುವರಿದೆ ಅಥವಾ ಮುಂದೆ ಮುಸ್ಲಿಂ ಆಗೋದು, ಮುಸ್ಲಿಂ ಆದಮೇಲೆ ಹಿಂದೂ ಆಗೋದು, ಹಿಂದೂ ಆದಮೇಲೆ ಮುಸ್ಲಿಂ, ಇದೇ ಕಂಟಿನ್ಯೂ ಆಗ್ತಾ ಹೋದರೆ ಎರಡೂ ಕಡೆಯೂ ಸಹ ದುರಂತವೇ, ಅಶಾಂತಿ ಆಗಿಬಿಡ್ತದೆ. ಅದನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಅದಕ್ಕೆ ಮನಗಾಣಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ.